ಬಾರಮ್ಮ ತರೈತ. ಇವಾಗ ಡೈವರ್ಸ್ ಆಯ್ತಲ್ಲ, ಇವಾಗ ಡೈವರ್ಸ್ ಆದಮೇಲೆ ಯಾಕೆ? ಇವಾಗ ಕೋರ್ಟ್ನಾಗ ಹೇಳವ್ರಿ ನಿಮ್ಮ ಸುದ್ದಿ ಅವ್ರು ಬರೋದು ಬೇಡ, ಅವರು ಸುದ್ದಿ ನೀವು ಹೋಗೋದು ಬೇಡ, ಹಿಂಗೆಲ್ಲ ಆದಮೇಲೆ ನಿಮ್ಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ, ಮಾತಾಡಬೇಡ್ದು ಅಂತೇಳಿ ಕೋರ್ಟ್ನಾಗೆಲ್ಲ ಹೇಳಿದ್ಮೇಲೆ ಇನ್ಯಾಕೆ? ನಡಿ, ಅದೇನಾಗುತ್ತಾ ಆಗ್ಲತ್ತ. ನಿನ್ನ ಮಗನ ಹಣೆ ಬರ್ದಾಗ ಏನಿರುತ್ತಾ ಅದಾಗುತ್ತೆ. ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಏನಾಗಬೇಕಾಗೈತೆ? ನಡಿಯಮ್ಮ. ಇಲ್ಲ ಅಕ್ಕ, ಹೋಗೋದು ಹೋಗ್ತೀವಿ, ಸರಿಯಾಗಿ ಅಂದೇ ಹೋಗ್ಬೇಕು ಇವ್ರನ್ನ. ಸರಿಯಾಗಿ ಅನ್ಬೇಕು ಅಂತಲೇ ನನಗೆ ಕಾತ್ಕೊಂಡಿದ್ದೀನಿ, ಅಂದೇ ಅಂತೀನಿ. ಬರಲಿ, ಬರ್ತಾ ಇದ್ದಾರೆ, ಅಂದೇ ಹೋಗ್ತೀನಿ. ನನ್ನ ಮಗನ ತಕ್ಕ ನೀನು ಕೊನೆಗೆ ಹುಡಿಕೊಂಡು ಬರಲಿಲ್ಲ ಅಂದ್ರೆ ನೋಡು ನೀನು ಅಂತ ಹೇಳ್ತೀನಿ. ನನ್ನ ಮಗನ ಚೆನ್ನಾಗಿ ದುಡ್ದು ಒಳ್ಳೆ ಕೆಲ್ಸಕ್ಕೆ ಹೋಗಂಗೆ ಮಾಡ್ತೀನಿ. ಕೆಲ್ಸಕ್ಕೆ ಹೋಗಂಗೆ ಮಾಡಿ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡಿಬಿಟ್ರೆ ಬಂದೇ ಬತ್ತಾಳೆ. ನನ್ನ ಮಗನ ನೋಡಿಕೊಂಡು ಬಂದೇ ಬತ್ತಾಳೆ, ಅವಳು ಖಂಡಿತ ಬತ್ತಾಳೆ. ಈ ಮಾತು ಅಂದೇ ಅನ್ಬೇಕು ಅವಳನ್ನ. ಅದಕ್ಕೆ ಕಾತ್ಕೊಂಡಿದ್ದೀನಿ ಬರಲಿ ಅಂತ ಹೇಳಿ ಕಾತ್ಕೊಂಡಿದ್ದೀನಿ. ಸಂಜು ಗಾಡಿಗೆ ಅದೇ ಹೋದ. ಇರಿಸ್ಕೋಬೇಕಾಯ್ತೀವಿ, ಯಾಕೆ ಇನ್ನೂ ನಾಯಿಗಳು ನಿಂತ್ಕೊಂಡಿದ್ದಾವೆ. ಇರಿಸ್ಕೋಬೇಕಾಯ್ತು. ನಾವು ಯಾಕನ ತಾಂಡವನ ಅವನು ಹೋಗ್ಲಾಳು, ಪಾಪ ಬದುಕೈತೇನೋ ಅಂತೇಳಿ ತೊಳ್ಸೀವಿ. ನಾವು ಬಸ್ಗೆ ಹೋಗೋದು ಬಿಡು ಅಂತೇಳಿ. ಯಾಕೆ ಇವ್ರು ಇಲ್ಲೇ ನಿಂತ್ಕೊಂಡವ್ರಲ್ಲ? ಇಲ್ಲೋಡೆ, ಇಲ್ಲೋಡಿಲಿ, ನಾನು ಕೊನೆಯದಾಗಿ ನಿನಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಮಗನ ಬಿಟ್ಟು ಅದು ಹೆಂಗಿರ್ತೀಯ ನಾನು ನೋಡ್ತೀನಿ. ಅದು ಯಾವನ್ ಮದುವೆ ಆಗ್ತಾನೆ ಅಂತೇಳಿ ನಾನು ನೋಡ್ತೀನಿ ಕಣೆ. ನೀನು ಇವತ್ತು ಡೈವರ್ಸ್ ತಗೊಂಡಿರ್ಬೋದು, ಒಂದಲ್ಲ ಒಂದಿನ ಬಂದು ನನ್ನ ಮಗನ ಕಾಲು ಹಿಡ್ಕೊಂಡು ಪ್ರದೀಪ ನೀನೇನು ನನ್ನ ಗಂಡ ಡೈವರ್ಸ್ ವಾಪಸ್ ತಗೊಳ್ಳೋಣ ಬಾ ಅಂತೇಳಿ ನಿನ್ನ ಬಾಯಿಂದಲೇ ಎಲ್ಲ ಬರೋ ಥರ ನಾನು ಮಾಡಲಿಲ್ಲ ಅಂದ್ರೆ ನೋಡು. ಹಂಗಾಗುತ್ತೆ, ನಾನು ಮಾಡೋದೇನು ಹಂಗಾಗುತ್ತೆ ಅಂತ ಹೇಳಿ ಹೇಳ್ತಾ ಇರೋದು. ನಾನು ಮಾಡೋದಿಲ್ಲ, ಹಂಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೋಗು ಸುಮ್ಮನೆ. ನಾನು ದುಷ್ಟ್ರನ್ನ ಕಂಡ್ರೆ ದೂರ ಇರಬೇಕು, ಕೊಚ್ಚೆ ಮೇಲೆ ಕಲ್ಲಾಕೋದು ಬೇಡ ವಾಸನೆ ಅಂತ ಹೇಳಿ ದೂರ ಹೋದ್ಮೇಲೆ ಮತ್ತೆ ಆ ಕೊಚ್ಚೆ ಮೇಲೆ ಕಲ್ಲಾಕಿ ಮತ್ತೆ ಆ ವಾಸನೆ ಕುಡ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದೀಯ. ನನಗೆ ಹೆಂಗಿರಬೇಕು, ಹೆಂಗೆ ಬದುಕಬೇಕು, ಹೆಂಗಿರಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತೆ. ನಿನ್ನಂಥವಳೆಲ್ಲ ನನಗೆ ಹೇಳ್ಬೇಕಾಗಿದ್ದೇನಿಲ್ಲ. ಹೇಯ್ ಹೋಗಿ, ಇನ್ನು ಏನು ಮಾತಾಡ್ತಾ ಇದೀಯಾ? ಅಲ್ಲೆಲ್ಲ ಹೇಳಿದ ಮೇಲೂ ಇನ್ನೂ ನಮ್ಮನ್ನು ಮಾತಾಡ್ಸೋದಕ್ಕೆ ನಿಂತಿದೆಯಲ್ಲ ನಿನ್ನ ಮಗನ ಕಟ್ಕೊಂಡು. ನಾಚಿಕೆಗಲ್ವಿ ನಿನಗೆ? ಅಲ್ಲೆಲ್ಲ ಹೇಳವ್ರಿ. ನಿಮ್ಮ ಸುದ್ದಿಗೆ ಅವರು ಬರೋದು ಬೇಡ, ಅವ್ರ ಸುದ್ದಿಗೆ ನೀವು ಹೋಗೋದು ಬೇಡ, ನಿಮಗೆ ಇವಾಗ ಇಲ್ಲಿ ಬಗೆಹರಿತು ಅಂತ ಹೇಳಿ ಡೈವರ್ಸ್ ಪೇಪರು ಎಲ್ಲ ಕೊಟ್ಟ ಮೇಲೆ ಇನ್ಯಾಕೆ ಸುಮ್ಮನೆ ಹೋಗೋದು ಕಲೀರಿ. ಸುಮ್ಮನೆ ಮಾತಾಡಬೇಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮಾತಾಡ್ಬಿಟ್ಟಿದ್ದೀನಿ ಅಂದ್ರೆ ಸರಿಯಾಗಲ್ಲ ನೋಡು. ಯಾಕೆ ಅವ್ನು ನಮ್ಮ ಸಂಜೆ ಓದ್ ನಮ್ಮ ತಲೆನೇ ಅವನಿದ್ದಿದ್ರೆ ಚೆನ್ನಾಗಿ ಹೆದರಿಕೊಂಡು ಸುಮ್ಮನೆ ಆಗ್ತಿದ್ರಿ, ಮಾತಾಡಿಸ್ತಿರ್ಲಿಲ್ಲ. ನಾವು ಹೆಣ್ಣಿಗೆ ಶ್ರಾವಾಗಿ ಇಬ್ಬರಲ್ಲಿ ಬರೋದು ನೋಡಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು. ಅವನಿದ್ರು ಮಾತಾಡ್ತಿದ್ವಿ, ಇಲ್ಲ ಅಂದರೂ ಮಾತಾಡ್ತಿದ್ವಿ. ಇಲ್ಲೋಡೆ, ನೀನು ನನ್ನ ಬೇಡ ಅಂತೇಳಿ ನನ್ನ ರಿಜೆಕ್ಟ್ ಮಾಡಿ ನಿನ್ನ ಪಾಡಿಗೆ ನೀನು ಹೋಗ್ಬಿಟ್ಟಿದ್ಯಲ್ಲ, ನೋಡು ಮುಂದೆ ನಿನಗೆಂಥದ್ದು ಬರುತ್ತೆ ಅಂಥೇಳಿ ನೋಡ್ತಾ ಇರು. ಈ ಪ್ರದೀಪ ಏನು ಅಂದಿದ್ದ ಅಂತೇಳಿ ನೋಡ್ತಿರು. ಮುಂದೆ ನಿನಗೆ ಏನಾಗುತ್ತೆ ಅಂತೇಳಿ ನೋಡ್ತಾ ಇರು. ನನ್ನ ಹತ್ರ ಬಂದು ಪ್ರದೀಪ ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲ, ಬಂದುಬಿಡು, ವಾಪಸ್ ಬಂದುಬಿಡು ಅಂತೇಳಿ ನನ್ನ ಕಾಲು ಹಿಡ್ಕೊಂಡು ಬೇಡಕಬೇಕು. ನಾನು ಹಂಗೆ ಬೆಳಿತೀನಿ, ನಾನು ಹಂಗೆ ದುಡಿತೀನಿ, ನಾನು ದುಡ್ದಿಲ್ಲ, ಇವನ ಹತ್ರ ಏನೂ ಇಲ್ಲ, ಸುಳ್ಳು ಹೇಳಿದ್ರು ಅಂತ ಹೇಳಿ ನೀನು ಬಿಟ್ಟೋಗಿರೋದಲ್ಲ, ನಿನ್ನ ಕಣ್ಣು ಮುಂದೆಲ್ಲ ನಾನು ಬೆಳಕು ತೋರಿಸ್ತೀನಿ, ನೋಡ್ತಾ ಇರು. ಬಿಡಲ್ಲ ಪಾಪ, ಮಾಡಿ ತೋರಿಸ್ಬೇಕು. ಅವಳಿಗೆ ಏನು ಹೇಳೋದು? ಇಂಥ ಲೌಡರ್ತಾಗೆಲ್ಲನ ಹೇಳ್ಕೆಬಾರ್ದು. ಮಾಡಿ ತೋರಿಸ್ಬೇಕು. ಬರ್ತಾರಲ್ಲ ಆವಾಗ 10 ಪುಕ್ಕನ ಉಕ್ತು ಕಲಿಸ್ಬೇಕು ಮಕ್ಕಕ್ಕೆ. ಹೋಗ್ರೆ ಎಲ್ಲ ಹೊಡಿ ಮುಂಡ್ಯಾರ ನಮ್ಮ ಮನೆ ಬಾಕ್ಲಕ್ಕೆ ಬಂದೇ ಇದ್ರೇನೆ ಅಂತೇಳಿ ಉಗಿದು ಕಳಿಸ್ಬಿಡ್ತೀನಿ. ನೋಡು ಅಂಥ ಸಮಯ ಬಂದೇ ಬರುತ್ತೆ. ಮಾಡೋಗೆ ತಾಯಿ, ಹೋಗಿ ಮಾಡೋಗು. ಇಲ್ಲೋಡು, ನೀನು ಅರಮನೆ ಅಂತ ಮನೆ ಕಟ್ಟಿ ನೀನು ದುಡ್ಡು ಒಡವೆ ಬಂಗಾರ ಎಷ್ಟೇ ಇದನ್ನು ಮಾಡು, ನೆಮ್ಮದಿ ಇಲ್ಲದ ಜೀವನ ಯಾರಿಗೂ ಬೇಡ. ನನಗೆ ನೆಮ್ಮದಿ ಮುಖ್ಯ. ನೀ ಎಂಥ ಅರಮನೆನೇ ಆದರೆ ನೀನು ದುಡಿದ್ರೆ ನಿನ್ನ ಹತ್ರ ಇರುತ್ತೆ. ನನಗೆ ಬರೋ ಅಂಥದ್ದು ಏನಿಲ್ಲ. ನನಗೆ ಹೆಂಗಿರ್ಬೇಕು ಅಂಬದು ನನಗೂ ಚೆನ್ನಾಗಿ ಗೊತ್ತೈತೆ. ನಿಮ್ಮ ಹತ್ರ ಹೇಳಿಸ್ಕೊಂಬ ಅಂಥದ್ದು ಏನಿಲ್ಲ. ಹೋಗ್ರಿ. ಯಾರ ಹತ್ರ ಹೆಂಗಿರಬೇಕು, ಯಾವಾಗ ಹೆಂಗಿರಬೇಕು ಅಂತ ನಾನು ಚೆನ್ನಾಗೆ, ನನಗೂ ಎಲ್ಲ ಗೊತ್ತೈತೆ. ನೀನೇನು ಅಂದ್ಕೊಂಡಿದ್ಯಾ, ಇವಳಿಗೇನು ಗೊತ್ತಾಗೋದಿಲ್ಲ. ಅದು ಹೆಂಗೆ ನೋಡೋಣ, ಹೆಂಗೆ ಮಾತಾಡ್ತಾಳೆ, ಹೆಂಗೆ ಅವಳು ಮದುವೆ ಆಗ್ತಾಳೆ ಅಂತ ಅಂದ್ಕೊಂಡಿದ್ಯಾ. ನಿನ್ನ ಕಣ್ಣೆದ್ರಿಗೇ ನಾನು ಒಳ್ಳೆ ಹುಡುಗನ ಮದುವೆ ಆಗಿ ಸಂಸಾರ ಅನ್ನೋದು ಮಾಡ್ತೀನಿ. ಒಳ್ಳೆ ಹುಡುಗ ಅನ್ನೋದು ಬಡವ ಆದರೂ ಪರವಾಗಿಲ್ಲ, ನೆಮ್ಮದಿ ಮುಖ್ಯ. ನೆಮ್ಮದಿ ನಾನು ನೋಡ್ತೀನಿ. 1-2 ದಿವಸ ಅಷ್ಟೇ ನಿನ್ನ ಪ್ರೀತಿ ಅಕ್ಕರೆ ಎಲ್ಲ ನಾನು ಕಂಡಿದ್ದು. ಆಮೇಲೆ ನಿನ್ನ ಹಣೆ ಬರ ಎಲ್ಲ ಗೊತ್ತಾಯಿತು. ಇಂಥ ನಾಟಕದ್ದು ಯಾವತ್ತಿದ್ರೂ ಬಯಲಾಗೆ ಆಗುತ್ತೆ. ಮುಖವಾಡದ ಬದುಕು ಯಾವತ್ತು ಯಾರಿಗೂ ಶಾಶ್ವತ ಅಲ್ಲ. ನಿಜ ಏನೈತೆ ಅದೇ ಶಾಶ್ವತ. ಅಯ್ಯೋ ಹೋಗ್ರಿ ತಾಯರ, ಸುಮ್ಮನೆ ಯಾಕೆ ಇವಾಗ ಇಲ್ಲಿ ಗುದ್ದಾಡ್ತೀರಾ? ಈಗೆಲ್ಲ ತೀರ್ಮಾನ ಆಗೈತಾನೆ, ಸುಮ್ಮನೆ ಯಾಕೆ ಹೋಗ್ತಾ ಇರ್ರಿ.
ಹೋಗ್ತೀವಿ ಹೇಳಮ್ಮ, ಹೋಗ್ತೀವಿ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಮ್ಮಂಗೆ ನೀನು ಸಾಕ್ಷಿ ಹೇಳಕ್ಕೆ ಬಂದಿದೀಯ. ಅಬ್ಬಾ ಅಬ್ಬಾ, ನೀನು ಎಂತಳಿ ಇರಬೇಕು. ಅಲ್ಲ, ನಿನ್ನಿಂದಲೇ ಕಣೆ ನನ್ನ ಮಗಳ ಜೀವನ ಹಾಳಾಗಿದ್ದು. ಎಲ್ಲ ಸಾಕ್ರೆ ಮಾಡಿಸ್ಕೊಂಡು ಮುಂದಕ್ಕೆ ಬಟ್ಟೆ ಒಗಿಸ್ಕೊಂಡು ಎಲ್ಲನ ನನ್ನ ಮಗಳನ್ನ ಕೆಲಸದವ್ರು ಇಕ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡ್ದಲ್ಲಿ. ನಿನ್ನ ಮನೆಗೆ ಬಂದಿರೋ ಇದರಿಂದಲ್ಲ ಏನೋ ನನ್ನ ಮಗಳು ಜೀವನ ಹಾಳಾಗೋಯ್ತು. ಥೂ, ತದ್ದರಿದ್ರ ಮುಂಡೆ ಅವರ ಮನೆ ಬಾಗಿಲುಗಳಿಗೆ ಹೋಗಬಾರ್ದು, ಇರಬಾರ್ದು. ಥೂ, ಹುಟ್ಟು ಹೊಲ್ಕ 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 ಆಗೈತಿ. ಹೊಲ್ಕ ಥೂ. ನಮಗೆ ಈಗ ನಮ್ಗೆ ಹೆಂಗಿರ್ಬೇಕು ಅಂಬತ್ತು ಚೆನ್ನಾಗಿ ಗೊತ್ತೈತೆ. ಹೋಗು. ನಿನ್ನ ಹತ್ರ ನಾನು ಹೇಳಿಸ್ಕೊಂಬ ಅಂಥದ್ದೇನಿಲ್ಲ. ನನ್ನ ಮೇಲೆ ಬಂದ್ರೆ ಅಷ್ಟೇ ನೋಡು. ನಾನು ಹೇಳಿದ್ವಿ ಅವತ್ತು ಹೇಳಿದ್ಕೆ ಏನಂತ ಬಗ್ಲಿಲ್ಲ ಅವಳು ಕೇಳು. ಆದ್ರೆ ಅವನೇ ಆಗೋದು ಅಂತ ಹೇಳಿ ಆಟ ಹಿಡಿದ್ಕೊಂಡಿದ್ಲು. ಮದುವೆಗಿನ ಮುಂಚೆಲೇನೆ ಬೋಲ್ ಆಟ ಆಡಿ ಮೆರೆದಿರಾಳು ಇವಳು. ನನ್ನ ಮಾತು ಕೇಳ್ತಾಳೆ ಇವಳು. ನಾನೆಲ್ಲ ನಂಬಲ್ ಬಿಡು. ಇದೆಲ್ಲ ನನಗೂ ಗೊತ್ತೈತಿ. ಏನು ನಾಟಕ ಏನು ಎತ್ತ ಅಂತ ಹೇಳಿ ನಿಮ್ಮ ನಾಟಕ ಎಲ್ಲನ ಬೇಡಾಜಿ ಅತ್ಲಾಗೆ ಹೋದ್ರು ಹೋಗ್ಲಿ. ಇವಾಗ ಯಾಕತ್ತ ಡೈವರ್ಸ್ ತಗೊಂಡಿದ್ರಲ್ಲ, ಸುಮ್ಮನೆ ಹೋಗ್ತಾ ಇರ್ರಿ. ಈಗ ನಮ್ಮ ಮನೆ ಬಾಕ್ಲಕ್ಕೆ ಕರೆದು ಒಂದು ಲೋಟ ನೀರನ್ನು ಕೊಡೋದಿಲ್ಲ ನಿಮಗೆ. ಹೋಗ್ರಿ. ನಾವು ಏನೋ ಭಿಕ್ಷುಕರು ಯಾರೋ ಬಂದರೆ ನಾವು ಕೊಡ್ತೀವಿ. ನಿಮ್ಮಂಥವ್ರು ಇನ್ಮೇಲಿಂದ ನಮ್ಮ ಮನೆ ಬಾಗ್ಲಿಗೆ ಬಂದೇ ಬರುತ್ತೆ. ಇವನಿಗೆ ಭಿಕ್ಷೆ ಬೇಡೋವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಬಂದ ಮಾತಾಡೋ ನಡಿ ಪಾಪ ಬರುತ್ತೆ. ಅಂತ ಪರಿಸ್ಥಿತಿ ಬಂದಾಗ ನಮ್ಮ ಮನೆ ಬಾಗ್ಲಿಗೆ ಬಂದಾಗ ಹೋಗ್ತೆ ಕಳ್ಸೋದು ಬಾ. ನೀವು ಬಂದಾಗ ಮಾತಾಡಿ. ನೀನು ಏನು ಈಗ ಬೊಗಳಾಡ್ತಾ ಇದೆಯಲ್ಲ, ನೀನು ಮನೆ ಬಾಗ್ಲಿಗೆ ಬರೋದಿಲ್ಲ ನಾನು. ಇನ್ನು ಯಾವತ್ತೂ ನಿನ್ನ ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಮದುವೆ ಆಗ್ದಾಗ ನಿಂಗೆ ಇದ್ರೂ ಪರವಾಗಿಲ್ಲ, ನಾನು ನಿಯತ್ತಾಗಿರ್ತೀನಿ. ಇನ್ಮೇಲಿಂದ ನನಗೂ ಚೆನ್ನಾಗಿ ಗೊತ್ತೈತೆ ಯಾರ್ತಾಗ ಹೆಂಗಿರಬೇಕು, ಯಾರ್ತಾಗ ಏನು ಮಾತಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ನೀವು ಹೇಳೋ ಅಂಥದ್ದೇನಿಲ್ಲ. ಬಾರ ಮಾತಾ. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ತಿರ್ಗಾ ಹೊರಗೊಂದಿಟ್ಟು ಗುದ್ದಾಡೋಣ ಅಂತ. ಯಾಕಂದರೆ ಡೈವರ್ಸ್ ತಗೋಬಿಟ್ವಲ್ಲ, ಅದಕ್ಕೆ ಸಿಟ್ಟು ಬಂದೈತಿ ಇವಳಿಗೆ. ಡೈವರ್ಸ್ ತಗೋಬಿಟ್ರಲ್ಲಪ್ಪ ಇವರು ಅಂತ ಹೇಳಿ ಸಿಟ್ಟು ಬಂದುಬಿಟ್ಟೈತಿ. ಮತ್ತೆ ತಾಮ್ದಂಗೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಯಾರು ಇವಾಗ ಗೆದ್ದಿದ್ದು? ನಾನೇ ಗೆದ್ದಿದ್ದು. ನೀವು ಡೈವರ್ಸ್ ತಗೋಬಾರ್ದು, ಅವಳು ನೈ ಅನ್ನಿಸ್ಬೇಕು, ಬೇರೆ ಮದುವೆ ಆಗೋಕ್ಕೂ ಬಿಡಬಾರ್ದು, ನನ್ನ ಜೊತೆ ಚೆನ್ನಾಗಿರೋದಕ್ಕೂ ಇದು ಮಾಡಬಾರ್ದು ಅಂತ ಹೇಳಿ ನೀವು ಮಾಡಿರೋ ಪ್ಲ್ಯಾನ್ಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತೈತಿ. ಎಂತೆಂಥ ಅಂತ ಪ್ಲ್ಯಾನ್ಗಳು ಮಾಡ್ತೀರಾ ಅಂದ್ರೆ ನೀವು ನೀವು ತಾಯಿ ಮಗ ಮಸ್ತ್ ಇದ್ದೀರ. ಈಗಿನ ಮುಂದಾಗೆ ನನ್ನ ಮಗಂತಾಗೆಲ್ಲನ ಮಾತಾಡ್ಕೊಂಡು ಅದು ಇದು ಕೊಡಿಸ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಕೊಂಡು ಎಷ್ಟು ಓಡಾಡ್ಕೊಂಡು ಹೆಂಗಿದ್ದಾಳು. ನಮ್ಮ ಮಾತಾಡ್ತಾಳೆ ಮಾತು ಬಾಯಿ ಮುಚ್ಕೊಂಡಿರಿ. ಹೋಗಿ ಬರುತ್ತೆ. ನಡಿಯಮ್ಮ ಹೋಗೋಣ ನಡಿ. ಸುಮ್ಮನೆ ಇವ್ರತಾಗ ಯಾಕೆ ಮಾತು, ಇವರು ಜಗಳ ಮಾಡೋಕ್ಕಂತಲೇ ಕಾತ್ಕೊಂಡಿದ್ದಾರೆ. ನಡಿ, ನಮ್ಮ ಪಾಡಿಗೆ ನಾವು ಹೋಗೋಣ ಸುಮ್ಮನೆ. ನಮ್ಮ ಪಾಡಿಗೆ ನಾವು ಹೋದ್ರೆ ಯಾವುದೇ ಇರಲ್ಲ. ಜಗಳ ಮಾಡಬೇಕು ಅಂತಲೇ ಹೊರಗೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಕೋರ್ಟ್ನಾಗೆ ಹೇಳಿದ್ದಾಗೈತೆ. ಎಲ್ಲ ತೀರ್ಮಾನ ಆಗೈತೆ. ಎಲ್ಲ ತೀರ್ಮಾನ ಆಗಿದ್ರು ಇವಳು ಮತ್ತೆ ಯಾಕೆ ನನ್ನ ಮಾತಾಡಿಸ್ಬೇಕು? ಏನು ಇಷ್ಟು ಸಿಟ್ಟು ಬರೋಕ್ಕಿಲ್ಲ. ನೋಡಿ, ನಮ್ಮನ್ನು ಮಾತಾಡಿಸ್ತಾಳೆ. ನಡಿಯಮ್ಮ ಹೋಗೋಣ ನಡಿ. ಇದೊಂದು ಸತಿ ಏನೋ ಅಂತ ಸುಮ್ಮನೆ ಆಗ್ತೀವಿ. ಮತ್ತೆ ನಾನು ಪದೇ ನನ್ನ ಮಗಳ ಸುದ್ದಿಗಾಗಲಿ ನನ್ನ ಸುದ್ದಿಗಾಗಲಿ ಬಂದಿದ್ದೀರಂದ್ರೆ ಏನಿಲ್ಲ. ನಾನೇನು ಯಾತನ ತಗೊಂಡು ಅಣದು ಬಿಡ್ತೀನಿ. ಹೋಗು ಬಂದೇ ಬತ್ತಿ ಹೋಗು. ನನ್ನ ಮಗನ ಕಾಲು ಹಿಡ್ಕಮ್ಮ. ಕೊನೆಗೂ ಡೈವರ್ಸ್ ತಗೋಬಿಟ್ಟಲ್ಲ, ನಿನ್ನಂತೆ ಎಲ್ಲ ಆಗ್ಬಿಡ್ತಲ್ಲ, ಹಿಡಿಯೋಕ್ಕಾಗಲ್ಲ ನಿನ್ನ. ನೋಡೋಣ ಎಷ್ಟು ದಿವಸ ಹೆಂಗಿರುತ್ತೆ ಅಂತ ನಾನು ನೋಡ್ತೀನಿ. ಕೊನೆಗೂ ನಾವು ಸೋತ್ವಿ ವೀಕ್ಷಕರೇ. ಕೊನೆಗೂ ಇವಾಗ ಹಳ್ಳಿ ಪೊಲೀಸ್ನವರೆಲ್ಲ ಹೇಳಿ ಒಪ್ಪಿಸಿ ಕರ್ಕೊಂಬಂದು ಇವಾಗ ಕೋರ್ಟಲ್ಲೆಲ್ಲ ಡಿಸಿಷನ್ ಆಯಿತು. ಡೈವರ್ಸ್ ತಗೊಂಡ್ರು ಗಂಡ ಹೆಂಡ್ತಿ ಇಬ್ರು. ಇನ್ನು ನಮ್ಮ ಹುಡುಗನ ಪಾಡ ನಮ್ಮ ಹುಡುಗಂಗಾಗುತ್ತೆ ಅಂತೇಳಿ ಇನ್ನು ನಾವೇನು ಸುಮ್ಮನಿರಲ್ಲ, ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಷ್ಟೇ, ನಮ್ಮ ಪಾಡಿಗೆ ನಾವು ಇನ್ಮೇಲಿಂದ ದುಡ್ಕೊಂಡು ಚೆನ್ನಾಗಿಟ್ಕೊಂಡು ಚೆನ್ನಾಗಿರೋದು ನೋಡಬೇಕು. ಇವಾಗ ನಾವೆಲ್ಲ ಮಾಡಿದ ಮೇಲೇನು ನೋಡು ಹಿಂಗೆಲ್ಲ ಮಾಡಿದ್ರಪ್ಪ ಇವರು ಅಂತೇಳಿ ನೋಡಿ ಅಂತ ಆಶ್ಚರ್ಯ ಪಡಬೇಕು. ಹಂಗೆ ಮಾಡಬೇಕು, ಹಂಗಿರಬೇಕು ಅಂತ ನಾನು ಇವಾಗ ನೋಡೋಣ ಅದಲ್ಲಿ ಎಷ್ಟು ದಿವಸಕ್ಕೆ ಇಕ್ತಾನೆ, ಎಷ್ಟು ದಿನ ಇರ್ತಾಳೆ ಅಂತೇಳಿ ನಾನು ನೋಡ್ತೀನಿ. ಕೊನೆಗೂ ಡೈವರ್ಸ್ ತಗೊಂಡು ನೋಡೋಣ ಅದು ಎಷ್ಟು ದಿನ ಹಿಂಗೆ ಇರ್ತಾಳೆ ಅಂತೇಳಿ ನಾನು ನೋಡ್ತೀನಿ. ಬುಲೋ ಬುದ್ಧಿ ಅಪ್ಪ ಅಷ್ಟಿಷ್ಟು ಬುದ್ಧಿ ಬಂದಿಲ್ಲ. ನೋಡೋಣ ಇನ್ನೇನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.